ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ತುಂಬ ಈಜಿಯಲ್ಲಿ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿ ಒಂದು ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವ್ಯೂಸ್ ಅಂತೂ ತುಂಬ ಕಮ್ಮಿ ಆಗ್ತಿದೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಲೋಟ ಅಕ್ಕಿ, ಈ ಲೋಟದಲ್ಲಿ ಒಂದು ಅರ್ಧ ಲೋಟ ಬಳಸ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅನ್ನ ತಣ್ಣಗಿದ್ರೆ ಚೆನ್ನಾಗಿರುತ್ತೆ. ಒಂದು ಕಡಲೆಕಾಳಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬದಲಿಗೆ ಎಣ್ಣೆ ಕೂಡ ಹಾಕೋಬೋದು, ಉದುರಾಗಿ ಬರುತ್ತೆ ಅಂತ ಹಾಕ್ಕೊಳ್ಳೋದು. ಇವಾಗ ಇಲ್ಲಿ ಕುಟ್ಟುವ ಕಲ್ಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಪದಾರ್ಥ ಆದರೆ ಸಾಕು, ಬೇಗ ಮಾಡ್ಕೋಬೋದು. ಒಂದು ಕಡಲೆಕಾಳಷ್ಟು ಶುಂಠಿ, ಮತ್ತು ನಮಗೆ ಖಾರ ಎಷ್ಟು ಬೇಕು ಅಷ್ಟು ಖಾರದ ಪುಡಿ. ಇದನ್ನ ಇವಾಗ ಜಜ್ಕೋಬೇಕು ಎಲ್ಲ ಸಣ್ಣದಾಗಿ. ಇದು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕಿ ಮಾಡಿರೋದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಈ ಥರ ಕುಟ್ಕೋಬೇಕು. ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕೋಬೋದು ಕುಟ್ಟುವಾಗ. ನೋಡಿ, ಈ ಥರ ಜಜ್ಕೊಂಡಿದ್ದೀನಿ ಎಲ್ಲದನ್ನು ನೈಸ್ ಆಗುವ ರೀತಿ. ಅನ್ನ ಕೂಡ ಆಗಿದೆ. ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಶೇಂಗಾ ಬೀಜ ಅಂದರೆ ನೆಲಗಡಲೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಒಳಗೆಲ್ಲ ಕ್ರಿಸ್ಪಿಯಾಗಿ ಬರುತ್ತೆ. ನನಗೆ ಇಷ್ಟ ಶೇಂಗಾ ಬೀಜ. ನಾನು 1 kg ಶೇಂಗಾ ಬೀಜ ತರಿಸ್ತೀನಿ. ತಿಂಗಳಿಗೆ ಅರ್ಧ kg ಖಾಲಿ ನಾನು ತಿನ್ನಲಿಕ್ಕೆ ಖಾಲಿ ಮಾಡ್ತೀನಿ. ಅಷ್ಟು ಇಷ್ಟ ನನಗೆ ಹುರ್ಕೊಂಡು ತಿನ್ನಲಿಕ್ಕೆ. ನೋಡಿ, ಇದೆಲ್ಲ ಆಗಿದೆ. ಇವಾಗ ಬೇರೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ಅದೇ ಎಣ್ಣೆಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಕೊಳ್ತೀನಿ. ನಂಗೆ ತುಂಬ ಇಷ್ಟ ಕಡಲೆಬೇಳೆ, ಶೇಂಗಾ ಬೀಜ ಎಲ್ಲ ತುಂಬ ಇತ್ತು ಅಂದರೆ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕದು, ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ, ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ. ಬೇಗ ಮಾಡ್ಕೋಬೋದು, ತರಕಾರಿ ಇಲ್ಲದ್ರೂ ಕೂಡ ಬೇಗ ಮಾಡ್ಕೋಬೋದು. ಈಗ ನಾವು ಕುಟ್ಟಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಖಾರ ಹಾಕ್ಕೊಂಡಿರೋದು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಬೆರೆಯೋಂಗೆ. ತುಂಬ ರುಚಿ ಇರುತ್ತೆ. ಬೇಗ ಅಂದರೆ ಟೈಮ್ ಇಲ್ಲ ಮಾಡ್ಕೊಳ್ಳುವಾಗ ಅಂದವಾಗ ಬೇಗ ಈ ಥರ ರೆಸಿಪಿ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. 1 ಟೈಮಿಗೆ ಮಾಡ್ಕೊಂಡು ತಿನ್ಬೋದು. ಇವಾಗ ಸ್ವಲ್ಪ ಉಪ್ಪು, ನೋಡಿ ಇನ್ನೊಂದು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀನಿ. ಇದು ಕರೆಕ್ಟ್ ಇದ್ದರೆ ಪರವಾಗಿಲ್ಲ, ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿಣದ ಹುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೇಗ ಮಾಡ್ಕೋಬೋದು. ಅನ್ನ ಒಂದಿತ್ತು ಅಂದರೆ ಬೇಗ ಮಾಡ್ಕೋಬೋದು. ಈಗ ಅನ್ನಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆವಾಗಲೇ ನೀರುಳ್ಳಿಗೆ ಬೇಯಲಿಕ್ಕೆ ಅಷ್ಟೇ ಉಪ್ಪು ಹಾಕಿರೋದು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಂಥ ಅನ್ನನ ಎಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ರುಚಿ ಇರುತ್ತೆ ಇದು. ಮಧ್ಯಾಹ್ನ, ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗಲಾದರೂ ಮಾಡ್ಕೋಬೋದು ಇದನ್ನು. ಆರಿದ್ದನ್ನ ಆದರೂ ಪರವಾಗಿಲ್ಲ, ರಾತ್ರಿ ಉಳಿದಿದ್ದಾಗಲಿ
ಮಧ್ಯಾಹ್ನ ಮಾಡ್ಕೋಬೇಕು ಅಂದರೆ ರಾತ್ರಿ ಉಳಿದಿದ್ದನ್ನು ಕೂಡ ಮಾಡ್ಕೊಳ್ಬೋದು. ಬಿಸಿ ಅನ್ನನೇ ಬೇಕು ಅಂತ ಏನಿಲ್ಲ, ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹೇಗಿದೆಯಾ ಅಂತ ನೋಡಿ ಮತ್ತೆ ಹಾಕ್ಕೋಬೋದು, ಉಪ್ಪು ಖಾರ ಎಲ್ಲ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಶೇಂಗಾ ಬೀಜ ಕರೆದಿಟ್ಟಿದ್ದು ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋ ಯಾಕೆ ಕಾಣಿಸ್ತಾ ಇಲ್ಲ. ಶೇಂಗಾ ಬೀಜ ಮತ್ತು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದು ವಿಡಿಯೋ ಎಲ್ಲ ಕಾಣ್ತಾ ಇಲ್ಲ. ಇದಕ್ಕೆ ಲಾಸ್ಟಲ್ಲಿ ಕರೆದಿಟ್ಕೊಂಡಂಥ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಹಾಕಿದ್ದೀನಿ, ಎಲ್ಲ ಕಾಣ್ತಾ ಇಲ್ಲ ಇದು ವಿಡಿಯೋ. ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಬೇಗನೆ ಮಾಡ್ಕೋಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ವ್ಯೂಸು ಜಾಸ್ತಿ ಆಗಲಿ, ಸಬ್ಸ್ಕ್ರೈಬು ಜಾಸ್ತಿ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.